ಮಿಥುನ ರಾಶಿಯವರೇ, ಈ ಕ್ಷಣ ನೀವು ಈ ವಿಡಿಯೋವನ್ನು ತೆರೆದಿದ್ದೀರಿ ಅಂದರೆ ಇದು ಸುಮ್ಮನೆ ಅಲ್ಲ, ನಿಮ್ಮದೇ ದೈವವೇ ಇಲ್ಲಿಗೆ ಕರೆತಂದಿದೆ ಅಂತಾನೆ ಅರ್ಥ. ಈ ಜುಲೈ ತಿಂಗಳು ನಿಮ್ಮ ಪಾಲಿಗೆ ಸಾಮಾನ್ಯ ತಿಂಗಳಲ್ಲ, ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ತಿಂಗಳು. ಮಿಥುನ ರಾಶಿಯವರ ದೊಡ್ಡ ಶಕ್ತಿ ಯಾವುದು, ದೊಡ್ಡ ದೌರ್ಬಲ್ಯ ಯಾವುದು ಗೊತ್ತಾ? ನಿಮ್ಮ ಮನಸ್ಸು. ನಿಮ್ಮ ಮನಸ್ಸಿನಲ್ಲಿ ಒಂದೇ ಸಮಯಕ್ಕೆ 1000 ಯೋಚನೆಗಳು ಓಡುತ್ತೆ. ಒಂದು ಕೆಲಸ ಮಾಡುವಾಗಲೇ ಇನ್ನೊಂದು ಕೆಲಸದ ಬಗ್ಗೆ ಯೋಚನೆ, ಒಂದು ಮಾತನಾಡುವಾಗಲೇ ಇನ್ನೊಂದು ಮಾತಿನ ಬಗ್ಗೆ ಚಿಂತೆ. ಈ ಜುಲೈ ತಿಂಗಳಲ್ಲಿ ನಿಮ್ಮ ಈ ಅಭ್ಯಾಸವೇ ನಿಮ್ಮನ್ನು ತೊಂದರೆಗೆ ಸಿಲುಕಿಸುತ್ತೆ. ಒಂದು ಕೆಟ್ಟ ಯೋಚನೆ, ಒಂದು ಅನುಮಾನದ ಯೋಚನೆ ನಿಮ್ಮ ಮನಸ್ಸಿಗೆ ಬಂದರೆ ನೀವು ಅದನ್ನು ಬೆಳೆಸಿ ದೊಡ್ಡ ಮರ ಮಾಡಿಬಿಡ್ತೀರಿ, ಅದಕ್ಕೆ ಪ್ರಾಣ ಪೋಷಿಸಿ ಬಿಡ್ತೀರಿ. ಆದ್ದರಿಂದ ಈ ತಿಂಗಳು ನೀವು ಕಲಿಬೇಕಾದ ಮೊದಲ ವಿದ್ಯೆ ಯಾವುದಪ್ಪ ಅಂದರೆ ಬೇಡದ ಯೋಚನೆಯನ್ನು ಗಮನಿಸದೇ ಇರೋದು. ಒಂದು ನಕಾರಾತ್ಮಕ ಯೋಚನೆ ಬಂದಾಗ ಅದರ ಜೊತೆ ವಾದ ಮಾಡಬೇಡಿ, ಅದನ್ನು ನಿಜವೋ ಸುಳ್ಳೋ ಅಂತ ವಿಶ್ಲೇಷಣೆ ಮಾಡಿ. ಸುಮ್ಮನೆ ಗುರುತಿಸಿ ಹಾ ಅಂತ ಒಂದು ಸಲ ಯೋಚನೆ ಬಂದಿದೆ ಅಂತ ತಿಳಿದು ಅದನ್ನು ಅಲ್ಲೇ ಬಿಟ್ಬಿಡಿ. ಚಿಕ್ಕ ಮಗು TV ನೋಡಬೇಕು ಅಂತ ಹಠ ಮಾಡಿದಾಗ ನಾವು ಅದಕ್ಕೆ ಬೈದರೆ ಅದು ಇನ್ನಷ್ಟು ಜೋರಾಗಿ ಅಳುತ್ತೆ. ಆದರೆ ನಾವು ಅದರ ಗಮನವನ್ನು ಬೇರೆ ಕಡೆ ಅಂದರೆ ಆಟಿಕೆ ಕಡೆ ಅಥವಾ ಸಮಥಿಂಗ್ ಬೇರೆ ಕಡೆ ತಿರುಗಿಸಿದರೆ ಅದು TVಯನ್ನು ಮರೆತು ಬಿಡುತ್ತೆ. ನಿಮ್ಮ ಮನಸ್ಸನ್ನು ಹಾಗೇನೆ ಡೈವರ್ಟ್ ಮಾಡಿ ಬೇರೆ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ. ಆ ಯೋಚನೆ ತಾನಾಗಿಯೇ ಬಂದು ತಾನಾಗಿಯೇ ಹೋಗುತ್ತೆ. ಮಿಥುನ ರಾಶಿಯವರೇ, ಈ ಜುಲೈ ತಿಂಗಳು ದೈವವು ನಿಮ್ಮನ್ನು ಪ್ರತಿಕ್ಷಣ ಕೂಡ ಪರಿಶೀಲಿಸುವ ಮತ್ತು ಗಮನಿಸುವ ತಿಂಗಳಾಗಿರುತ್ತೆ. ನೀವು ಕೇಳುವ ಒಂದು ಸಣ್ಣ ಮಾತು, ದಾರಿಯಲ್ಲಿ ನಿಮಗೆ ಸಿಗುವ ಒಬ್ಬ ವ್ಯಕ್ತಿ, ರಾತ್ರಿ ನೀವು ಕಾಣುವ ಒಂದು ಕನಸು, ಪದೇ ಪದೇ ನಿಮ್ಮ ಕಣ್ಣಿಗೆ ಬೀಳುವ ಒಂದು ಸಂಖ್ಯೆ, ಇವೆಲ್ಲವೂ ಕೂಡ ದೈವದ ಸಂಕೇತಗಳು. ಇವು ಸುಮ್ಮನೆ ನಡೆಯುತ್ತಿಲ್ಲ. ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ದೈವವು ನಿಮಗೆ ಸೂಚನೆಯನ್ನು ಕೊಡ್ತಾ ಇದೆ. ಆದ್ದರಿಂದ ಈ ತಿಂಗಳು ಬಹಳ ಎಚ್ಚರಿಕೆಯಿಂದ ಇರಿ. ಅನಗತ್ಯ ಗಾಸಿಪ್, ಇತರರ ಬಗ್ಗೆ ಮಾತನಾಡೋದು, ಸುಳ್ಳು ಸುದ್ದಿಗಳನ್ನು ಹರಡೋದು, ಇವುಗಳಿಂದ ದೂರ ಇರಿ. ನಿಮ್ಮ ಮಾತೆ ಈ ತಿಂಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಕೋಪದಲ್ಲಿ, ಅಸೂಯೆಯಲ್ಲಿ, ಅನುಮಾನದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಡಿ. ನಿಮ್ಮ ಮಾನಸಿಕ ಸ್ಥಿತಿಯೇ ಮುಂದಿನ 6 ತಿಂಗಳ ನಿಮ್ಮ ಹಣೆ ಬರಹವನ್ನು ಬರೆಸುತ್ತೆ. ಈ ತಿಂಗಳು ಇದ್ದಕ್ಕಿದ್ದಂತೆ ನಿಮ್ಮ ಮನಸ್ಸಿಗೆ ಒಂದು ಬಲವಾದ ಸ್ಪಷ್ಟವಾದ ಯೋಚನೆ ಬರುತ್ತೆ. ನಾನು ಈ ಕೆಲಸ ಮಾಡಬೇಕು, ನಾನು ಈ ವ್ಯಕ್ತಿಯಿಂದ ದೂರ ಇರಬೇಕು, ನಾನು ಈ ಹೊಸ ದಾರಿಯಲ್ಲಿ ಹೋಗಬೇಕು ಅಂತ. ಮಿಥುನ ರಾಶಿಯವರೇ, ಆ ಯೋಚನೆಯನ್ನು ತಮಾಷೆ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಅದು ನಿಮ್ಮ ಬುದ್ಧಿಯ ಯೋಚನೆಯಲ್ಲ, ಅದು ನಿಮ್ಮ ಆತ್ಮದ ಕರೆ, ಅದು ದೈವವು ನಿಮಗೆ ಕೊಡುತ್ತಿರುವ ಮುಂದಿನ ಯೋಜನೆಯ ನಕ್ಷೆ. ಇಷ್ಟು ದಿನ ನಿಮಗೆ ಯಾರು ನಿಮ್ಮವರು, ಯಾರು ನಿಮ್ಮವರಲ್ಲ, ಯಾರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಮಾತನಾಡ್ತಾರೆ ಎಂಬುದು ಗೊತ್ತಾಗಿರಲಿಲ್ಲ. ಆದರೆ ಈ ಜುಲೈ ತಿಂಗಳಲ್ಲಿ ಎಲ್ಲರ ನಿಜವಾದ ಮುಖವಾಡ ಅನ್ನೋದು ಕಳಚಿ ಬೀಳುತ್ತೆ, ಸತ್ಯ ಹೊರಗೆ ಬರುತ್ತೆ. ಇದರಿಂದ ನಿಮಗೆ ನೋವಾಗಬಹುದು, ಆದರೆ ಇದು ದೈವವು ನಿಮಗೆ ಮಾಡುತ್ತಿರುವ ದೊಡ್ಡ ಉಪಕಾರ. ತಪ್ಪು ಜನರನ್ನು ತೆಗೆದುಹಾಕಿ ಸರಿಯಾದ ಜನರನ್ನು ನಿಮ್ಮ ಜೀವನಕ್ಕೆ ತರಲು ದೈವವು ಈ ಕೆಲಸ ಮಾಡುತ್ತಿದೆ. ಮಿಥುನ ರಾಶಿಯವರ ಉದ್ಯೋಗ, ವ್ಯಾಪಾರ ಮತ್ತು ಮಾತಿನ ವಿಷಯಕ್ಕೆ ಬಂದರೆ ನಿಮ್ಮ ಮಾತೆ ನಿಮ್ಮ ಬಂಡವಾಳ, ನಿಮ್ಮ ಬುದ್ಧಿವಂತಿಕೆಯೇ ನಿಮ್ಮ ಶಕ್ತಿ. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಮಾತಿಗೆ ಬೆಲೆ ಸಿಕ್ಕಿಲ್ಲ. ನೀವು ಹೇಳಿದ ಸತ್ಯವನ್ನು ಯಾರೂ ಕೂಡ ನಂಬಿಲ್ಲ. ನಿಮ್ಮ ಐಡಿಯಾಗಳನ್ನು ಬೇರೆಯವರು ತಮ್ಮದೆಂದು ಹೇಳಿಕೊಂಡಿದ್ದಾರೆ. ನಿಮಗಿಂತ ಯಾರು ಕಡಿಮೆ ತಿಳಿದಿದ್ದಾರೋ ಅವರು ನಿಮ್ಮ ಮುಂದೆ ಹೋಗಿದ್ದಾರೆ. ಇದರಿಂದ ನೀವು ಬಹಳಷ್ಟು ನೊಂದಿದ್ರಿ. ಆದರೆ ಮಿಥುನ ರಾಶಿಯವರೇ, ಒಂದು ಸತ್ಯ ನೀವು ನೆನ್ಪಿಟ್ಕೊಂಬಿಡಿ, ಬುಧನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದೆ. ನಿಮ್ಮ ಗುರುತಿಸುವಿಕೆ ಸ್ವಲ್ಪ ತಡವಾಗಿ ಬರಬಹುದು, ಆದರೆ ಬಂದಾಗ ಅದು ಶಾಶ್ವತವಾಗಿ ಉಳಿಯುತ್ತೆ. ನೀವು ಬಿದ್ದ ಕಷ್ಟಕ್ಕೆ ಪ್ರತಿಫಲ ಸಿಗೋದು ಖಚಿತ. ಅಂತಿಮವಾಗಿ ನಿಮ್ಮನ್ನು ದಾಟಿ ಹೋದವರೆಲ್ಲರೂ ಕೂಡ ನೀವು ದಾಟಿ ಅತ್ಯಂತ ಉನ್ನತ ಸ್ಥಾನವನ್ನು ನೀವು ತಲುಪ್ತೀರಿ. ಆದರೆ ಈ ತಿಂಗಳು ನೀವು 2 ವಿಷಯದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಒಂದು, ನಿಮ್ಮ ಮಾತು. ಪ್ರತಿ ಮಾತನ್ನು ಕೂಡ ಯೋಚನೆ ಮಾಡಿ ಮಾತಾಡಿ. ಈ ತಿಂಗಳು ನಿಮ್ಮ ಒಂದು ಮಾತು ನಿಮ್ಮ ಜೀವನವನ್ನೇ ಬದಲಾಯಿಸ್ಬೋದು. ಎರಡನೆಯದು, ಚಿಕ್ಕ ಚಿಕ್ಕ ಕೆಲಸಗಳಲ್ಲಿ ಅಜಾಗರೂಕತೆ ಬೇಡ. ಒಂದು ಮೆಸೇಜ್, ಒಂದು ಇಮೇಲ್, ಒಂದು ದಾಖಲೆ, ಎಲ್ಲವನ್ನು ಕೂಡ 2 ಬಾರಿ ಪರಿಶೀಲನೆ ಮಾಡಿ. ವಿಶೇಷವಾಗಿ ಅಹಂಕಾರ. ಮಿಥುನ ರಾಶಿಯವರಿಗೆ ನನಗೆಲ್ಲ ಗೊತ್ತು, ನಾನು ಬುದ್ಧಿವಂತ ಅಂತ ಸಣ್ಣ ಅಹಂಕಾರ ಬೇಗ ಬಂದ್ಬಿಡುತ್ತೆ. ಇಷ್ಟು ದಿನ ಕಷ್ಟ ನೋಡಿದ್ದೇವೆ, ಈಗ ಸ್ವಲ್ಪ ಒಳ್ಳೆಯದಾಗ್ತಾ ಇದೆ ಅಂದಾಗ
ಆ ಅಹಂಕಾರ ಇನ್ನಷ್ಟು ಹೆಚ್ಚಾಗುತ್ತೆ. ಕೈಗೆ ಸ್ವಲ್ಪ ಹಣ ಬಂದಾಗ, ಜನ ನಿಮ್ಮ ಮಾತನ್ನು ಕೇಳೋದಕ್ಕೆ ಶುರು ಮಾಡಿದಾಗ ಆಟೋಮೆಟಿಕ್ಕಾಗಿ ನಾನು ದೊಡ್ಡವನು ಎಂಬ ಭಾವನೆ ಬರುತ್ತೆ. ಆ ಭಾವನೆಯನ್ನು ಅಲ್ಲೇ ಬಿಟ್ಬಿಡಿ. ಯಾಕೆಂದರೆ ಈ ಹಣ, ಈ ಜನರ ಪ್ರೀತಿ, ಅಭಿಮಾನ ಎಲ್ಲವೂ ಕೂಡ ತಾತ್ಕಾಲಿಕ. ನಿಜವಾದ ಶಕ್ತಿ ದೈವದ ಬಳಿ ಮಾತ್ರ ಇದೆ. ಕಷ್ಟ ಬಂದಾಗ ಕುಗ್ಬೇಡಿ, ಸುಖ ಬಂದಾಗ ಹಿಗ್ಬೇಡಿ, ಸಮವಾಗಿ ಇರಿ. ಹಳೆಯ ಜಗಳಗಳನ್ನು ಕೆದಕೋದು, ಯಾರಿಗೋ ಸೇಡು ತೀರಿಸ್ಕೊಳ್ಬೇಕು ಅಂತ ಯೋಚನೆ ಮಾಡೋದು, ಇದರಿಂದ ನಿಮ್ಮ ಸಮಯ ಮತ್ತು ಶಕ್ತಿ ಮಾತ್ರ ವ್ಯರ್ಥವಾಗುತ್ತೆ. ನಿಮ್ಮ ಅದೃಷ್ಟದ ಬಾಗಿಲು ಮುಚ್ಚುತ್ತೆ. ಬದಲಾಗಿ ದೈವಾನುಗ್ರಹವನ್ನು ಬೇಗ ಪಡೆಯೋದಕ್ಕೆ ಈ ಚಿಕ್ಕ ಕೆಲಸಗಳನ್ನು ಮಾಡಿ. ದೊಡ್ಡ ಪೂಜೆ, ದೊಡ್ಡ ಖರ್ಚು ಬೇಡ. ಮನಸ್ಸಿನಲ್ಲಿ ಭಕ್ತಿ ಇದ್ದರೆ ಸಾಕು. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ 1 ನಿಮಿಷ ಮೌನವಾಗಿ ಕುಳಿತುಕೊಳ್ಳಿ. ನಿಮ್ಮ ಮನಸ್ಸಿನ ಗೊಂದಲವನ್ನು ನಿಲ್ಲಿಸಿ. ಇಂದ ನನ್ನ ಮನಸ್ಸು ಸ್ಪಷ್ಟವಾಗಿರಲಿ, ನನ್ನ ಮಾತು ಸತ್ಯವಾಗಿರಲಿ ಅಂತ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ದಿನಕ್ಕೆ 1 ಬಾರಿಯಾದರೂ ಕೂಡ ಅಮ್ಮನವರ ಹೆಸರನ್ನು ಮನಸ್ಸಲ್ಲಿ ಜಪಿಸಿ. ಯಾರಾದರೂ ನಿಮ್ಮ ಬಳಿ ಒಂದು ಮಾತು ಹೇಳಿಕೊಳ್ಳೋದಕ್ಕೆ, ಸಲಹೆ ಕೇಳಲು ಬಂದರೆ ಅವರಿಗೆ ಪ್ರೀತಿಯಿಂದ ಸಹಾಯ ಮಾಡಿ. ದೈವವು ನಿಮ್ಮ ಮಾತಿನ ಮೂಲಕವೇ ಇತರರಿಗೆ ದಾರಿಯನ್ನು ತೋರಿಸುತ್ತೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನ ಇನ್ನು ಮೇಲೆ ಕೆಳಗೆ ಬೀಳೋದಿಲ್ಲ. ಇದು ಅತ್ಯಂತ ಮುಖ್ಯವಾದ ಭವಿಷ್ಯವಾಣಿ. ಇಲ್ಲಿನವರೆಗೆ ನೀವು ದೋಣಿಯಂತೆ ಅತ್ತಿಂದ ಅಲುಗಾಡ್ತಾ ಇದ್ದೀರಿ. ಇನ್ನು ಮೇಲೆ ನಿಮ್ಮ ಜೀವನ ಸ್ಥಿರವಾಗಿ, ನಿಧಾನವಾಗಿ, ಆದರೆ ಖಚಿತವಾಗಿ ಮೇಲಕ್ಕೆ ಸಾಗುತ್ತೆ. ನೀವು ಇಡುವ ಪ್ರತಿ ಹೆಜ್ಜೆ ಕೂಡ ಅಡಿಪಾಯ ಆಗುತ್ತೆ. ನೀವು ಪಡೆಯುವ ಗೆಲುವುಗಳು ಶಾಶ್ವತವಾಗಿರುತ್ತೆ. ನಿಮ್ಮ ಹೆಸರು, ನಿಮ್ಮ ಮಾತಿಗೆ ಇರುವ ಬೆಲೆ, ನಿಮ್ಮ ಗೌರವ ದಿನದಿಂದ ದಿನಕ್ಕೆ ಬೆಳೆಯುತ್ತೆ. ಇನ್ನು ಮುಂದೆ ನೀವು ಇತರರನ್ನು ಹೊಗಳೋದಕ್ಕೆ ಕಾಯೋದಿಲ್ಲ. ಇತರರೇ ನಿಮ್ಮನ್ನು ಹೊಗಳ್ತಾರೆ. ಹಿಂದೆ ತಿರುಗಿ ನೋಡಬೇಡಿ, ಮುಂದೆ ಮಾತ್ರ ನೋಡಿ. ದೈವವು ನಿಮಗೆ ಕೊಡುವ ಉಡುಗೊರೆ ದಾರಿಯಲ್ಲಿದೆ. ನಿಮ್ಮ ನಂಬಿಕೆಯನ್ನು ಬಿಡಬೇಡಿ. ಇದು ಅಂತ್ಯವಲ್ಲ, ಇದು ನಿಮ್ಮ ಹೊಸ ಜೀವನದ ಅತ್ಯಂತ ಅದ್ಭುತ ಆರಂಭವಾಗಿರುತ್ತೆ. ಇಲ್ಲಿಯವರೆಗೆ ನೀವು ಅನುಭವಿಸಿದ ನೋವು, ಅವಮಾನ, ನಿದ್ದೆ ಇಲ್ಲದ ರಾತ್ರಿಗಳು, ಯಾರಿಗೂ ಹೇಳಿಕೊಳ್ಳಲಾಗದ ಗೊಂದಲಗಳು ಎಲ್ಲವನ್ನೂ ಕೂಡ ದುರ್ಗಾದೇವಿ ನೋಡಿದ್ದಾಳೆ. ಇನ್ನು ಮೇಲೆ ನೀವು ಒಂಟಿಯಲ್ಲ, ಅಮ್ಮ ನಿಮ್ಮ ಜೊತೆ ಇದ್ದಾರೆ. ಈ ಸಂದೇಶ ನಿಮ್ಮ ಮನಸ್ಸಿಗೆ ಮುಟ್ಟಿದರೆ ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಈಗಲೇ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ 1 ಬಾರಿ ದುರ್ಗಾದೇವಿಯ ಹೆಸರನ್ನು ಸ್ಮರಿಸಿ ಮತ್ತು ಈ ಶಕ್ತಿಶಾಲಿ ಮಂತ್ರವನ್ನು ಪ್ರತಿದಿನ 11 ಬಾರಿ, 48 ಬಾರಿ ಅಥವಾ 108 ಬಾರಿ ಜಪಿಸಿ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡೈ ವಿಚ್ಚೆ. ಓಂ ಧೂಮ್ ದುರ್ಗಾಯೈ ನಮಃ. ಓಂ ಧೂಮ್ ದುರ್ಗಾಯೈ ನಮಃ. ಈ ಮಂತ್ರ ನಿಮ್ಮ ಮನಸ್ಸಿನ ಗೊಂದಲವನ್ನು ನಿವಾರಿಸಿ ನಿಮ್ಮ ಮಾತಿಗೆ ಶಕ್ತಿಯನ್ನು ತುಂಬುತ್ತೆ. ದುರ್ಗಾದೇವಿಯ ಮೇಲೆ ನಂಬಿಕೆ ಇರುವವರು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹೈಪ್ ಬಟನನ್ನು ಒತ್ತಿ. ನಿಮ್ಮ ಒಂದು ಲೈಕ್ ನಿಮ್ಮ ಕುಟುಂಬಕ್ಕೆ ರಕ್ಷೆಯಾಗುತ್ತೆ. ಈ ವಿಡಿಯೋವನ್ನು ನಿಮ್ಮ ಮಿಥುನ ರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಜೈ ದುರ್ಗಾದೇವಿ.